ದಕ್ಷಿಣ ಕನ್ನಡದಲ್ಲಿ ಮುಂದುವರೆದ ಮಳೆಯ ಆರ್ಭಟ. ಇವತ್ತು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಧಾರಾಕಾರ ಮಳೆಯಿಂದ ಸಮುದ್ರ ತೀರ ಪ್ರಕ್ಷುಬ್ಧ ಆಗಿದೆ. ಸಮುದ್ರ ತೀರಕ್ಕೆ ದೊಡ್ಡ ಗಾತ್ರದ ಅಲೆಗಳ ಹೊಡೆತ ಬೀಳ್ತಾ ಇದೆ. ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ತೆರಳಬೇಡಿ ಅನ್ನುವಂತ ಸೂಚನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಲಾಗಿದೆ. ಸಮುದ್ರಕ್ಕೆ ಇಳಿಯುವುದಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ, ಸುಳ್ಯ, ಮೂಡುಬಿದ್ರೆಯಲ್ಲಿ ಭಾರೀ ಮಳೆ ಆಗಿದೆ. ದಕ್ಷಿಣ ಕನ್ನಡದಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಇವತ್ತು ಕೂಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನಿನ್ನೆಯೂ ಕೂಡ ರೆಡ್ ಅಲರ್ಟ್ ಆಗಿತ್ತು. ಸೊ ಆ ಕಾರಣಕ್ಕಾಗಿ ಭಾರೀ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಮುದ್ರದ ತೀರಕ್ಕೆ ದೊಡ್ಡ ಗಾತ್ರದ ಅಲೆಗಳ ಹೊಡೆತ ಬೀಳ್ತಾ ಇದೆ. ಧಾರಾಕಾರ ಮಳೆಯಿಂದ ಸಮುದ್ರ ತೀರ ಪ್ರಕ್ಷುಬ್ಧ ಆಗಿರುವಂಥದ್ದು. ಸಮುದ್ರಕ್ಕೆ ತೆರಳಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಮೀನುಗಾರಿಕೆಗೆ ತೆರಳಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಪ್ರವಾಸಿಗರಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಸಮುದ್ರ ತೀರದಲ್ಲಿ ಹೋಗಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಇವತ್ತೂ ಕೂಡ ಮಳೆಯ ಆರ್ಭಟ ಮುಂದುವರಿತಾ ಇರೋದು. ಪ್ರಮುಖವಾಗಿ ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ, ಸುಳ್ಯ, ಮೂಡುಬಿದ್ರೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವಾತಾವರಣ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ದಕ್ಷಿಣ ಕನ್ನಡದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಸಮುದ್ರ ತೀರ ಪ್ರಕ್ಷುಬ್ಧಗೊಂಡಿದೆ. ನಾವು ಮಂಗಳೂರು ಹೊರವಲಯದಲ್ಲಿರುವಂತಹ ಬಟ್ಟಪಾಡಿ ಸಮುದ್ರ ತೀರದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ನಿನ್ನೆ ಇಡೀ ದಿನ ಸುರಿದಂತಹ ಮಳೆ ಕಂಟಿನ್ಯೂಸ್ ಆಗಿ ನಿನ್ನೆ ಸುರಿದಿತ್ತು. ನಿನ್ನೆ ರಾತ್ರಿ ಕೂಡ ಸುರಿದಿತ್ತು. ಇವತ್ತು ಬೆಳ್ಳಂಬೆಳಗ್ಗೆಯಿಂದ ಕೂಡ ಮಳೆರಾಯನ ಆರ್ಭಟ ಕಮ್ಮಿ ಆಗಿಲ್ಲ. ಇದೇ ಕಾರಣದಿಂದಾಗಿ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಧಾರಾಕಾರ ಮಳೆ ಆಗುವಂತಹ ಮುನ್ಸೂಚನೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪ್ರವಾಸಿಗರು, ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಅದರ ಜೊತೆಗೆ ಸಮುದ್ರ ಕೂಡ ಬಹಳ ಪ್ರಕ್ಷುಬ್ಧವಾಗಿದೆ. ರಕ್ಕಸ ಗಾತ್ರದ ಅಲೆಗಳು ಬಂದು ಸಮುದ್ರದ ದಡವನ್ನ ಸೇರ್ತಾ ಇರುವಂತದನ್ನ ನಾವು ನೋಡಬಹುದು. ಇನ್ನೊಂದು ಕಡೆಯಿಂದ ಪ್ರವಾಸಿಗರಿಗೂ ಕೂಡ ಒಂದು ರೀತಿ ನಿರ್ಬಂಧ. ಆದರೆ ಒಂದಿಷ್ಟು ಜನ ಇದನ್ನ ಕ್ಯಾರೆ ಮಾಡೋದಿಲ್ಲ. ಸಮುದ್ರ ಇಷ್ಟು ಪ್ರಕ್ಷುಬ್ಧವಾಗಿದ್ರು ಕೂಡ ಈಗಲೂ ಸಮುದ್ರಕ್ಕೆ ಇಳಿಯುವಂತ ಪ್ರಯತ್ನ, ಅದರ ದಡಕ್ಕೆ ಬಂದು ಸೆಲ್ಫಿಯನ್ನ ತೆಗೆಯುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ತಾವು ದೃಶ್ಯದಲ್ಲಿ ನೋಡಬಹುದು. ಅಲ್ಲೂ ಕೂಡ ಪ್ರವಾಸಿಗರಿದ್ದಾರೆ. ಯಾಕಂದ್ರೆ ಈ ಬಟ್ಟಪಾಡಿ ಸಮುದ್ರ ತೀರ ಆಗಿರಬಹುದು, ಈ ಭಾಗದಲ್ಲಿರುವ ಒಂದಿಷ್ಟು ಸಮುದ್ರ ತೀರಗಳೇನಿದೆ ಬಹಳ ಪ್ರಕ್ಷುಬ್ಧವಾಗಿರುತ್ತೆ. ಇದು ಯಾವ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅಥವಾ ಅಲೆಗಳ ರಭಸ ಯಾವ ರೀತಿ ಇರುತ್ತೆ ಅಂತ ಹೇಳೋದಿಕ್ಕೆ ಬರೋದಿಲ್ಲ. ಆದರೂ ಕೂಡ ಇದನ್ನ ಕೆಲವೊಂದಿಷ್ಟು ಪ್ರವಾಸಿಗರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಜಿಲ್ಲಾಡಳಿತ ಎಷ್ಟು ಬಾರಿ ಎಚ್ಚರಿಕೆಯನ್ನ ನೀಡಿದ್ರು ಕೂಡ ಅದನ್ನ ಕ್ಯಾರೆ ಅನ್ನೋದಿಲ್ಲ. ಈಗಲೂ ಕೂಡ ನಾವು ನೋಡ್ಬೋದು, ಏನು ಅಲ್ಲಿ ಹಾಸಿರುವಂತಹ ಕಲ್ಲುಗಳ ಮೇಲೆ ಬಂದು ಕುಳಿತುಕೊಳ್ಳುವಂಥದ್ದು, ಅಲ್ಲಿ ಸೆಲ್ಫಿ ತೆಗೆಯುವಂಥದ್ದು, ಫೋಟೋಶೂಟ್ ಮಾಡುವಂಥದ್ದನ್ನ ಕೂಡ ನಾವು ನೋಡ್ಬೋದು. ಸಮುದ್ರಕ್ಕೆ ಇಳಿಯುವಂಥ ಪ್ರಯತ್ನಗಳನ್ನ ಮಾಡುವಂಥದ್ದನ್ನ ಕೂಡ ನಾವು ನೋಡಬಹುದು. ಯಾಕಂದ್ರೆ ಈ ಸಂದರ್ಭದಲ್ಲಿ, ಇಂಥ ಪ್ರಕ್ಷುಬ್ಧ ಸಂದರ್ಭದಲ್ಲಿ ಕಡಲಿನ ಜೊತೆ ಆಟವಾಡುವಂಥದ್ದು ಅಷ್ಟರ ಮಟ್ಟಿಗೆ ಸರಿಯಲ್ಲ. ಅದು ಕೂಡ ರೆಡ್ ಅಲರ್ಟ್ ಇರುವಂಥ ಸಂದರ್ಭದಲ್ಲಿ ಸಮುದ್ರಕ್ಕೆ ಇಳಿಯುವಂಥ ಪ್ರಯತ್ನವನ್ನ ಮಾಡಿ ಅದೆಷ್ಟು ಜನ ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವು ಪ್ರತಿ ಮಳೆಗಾಲದಲ್ಲೂ ಕೂಡ ನೋಡ್ತೀವಿ. ಇಷ್ಟೆಲ್ಲ ನಡೆದ್ರು, ಇಷ್ಟೆಲ್ಲ ಎಚ್ಚರಿಕೆಗಳನ್ನ ನೀಡಿದ್ರು ಕೂಡ ಪ್ರವಾಸಿಗರು ಇದಕ್ಕೆ ಕ್ಯಾರೆ ಅನ್ನೋದಿಲ್ಲ. ಇನ್ನೊಂದು ಕಡೆಯಿಂದ ಇವತ್ತು ಕೂಡ ಮಳೆಯಾಗುವಂಥ ಸಾಧ್ಯತೆ ಇದೆ. ಧಾರಾಕಾರ ಮಳೆಯಾಗುವಂಥ ಸಾಧ್ಯತೆ ಇದೆ. ಪುತ್ತೂರು ಆಗಿರಬಹುದು, ಬೆಳ್ತಂಗಡಿ, ಮೂಡುಬಿದ್ರಿ, ಬಂಟ್ವಾಳ ಎಲ್ಲ ಭಾಗದಲ್ಲೂ ಕೂಡ ಇವತ್ತು ಭಾರಿ ಮಳೆಯಾಗುವಂಥ ಸೂಚನೆ ಇದೆ. ಹಾಗಾಗಿ ನೆರೆ ಪೀಡಿತ ಪ್ರದೇಶದಲ್ಲಿರುವಂತಹ ಜನರು, ನದಿ ಪಾತ್ರದ ಪ್ರದೇಶದಲ್ಲಿರುವಂತಹ ಜನರು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಸೂಚಿಸಲಾಗಿದೆ. ಮತ್ತು ತೀರಾ ನೆರೆ ಪೀಡಿತ ಮಳೆ ಹಾನಿ ಆಗುವಂಥ ಪ್ರದೇಶದ ಜನರಿಗೆ ಅಲ್ಲಿಂದ ಶಿಫ್ಟ್ ಆಗುವಂಥ ಒಂದು ಸೂಚನೆಯನ್ನು ಕೂಡ ಸದ್ಯ ನೀಡಲಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.